ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ನಿನ್ನೆ ಒಂದು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ದೆ, ಆಸ್ಮಿ ಕ್ವಶನ್ನು. ಅದರಲ್ಲಿ ಎಲ್ಲರೂ ಪವನ್ ಅವ್ರ ಮನೆ ತೋರಿಸ್ರಿ ಅಂತ ಹೇಳಿದ್ರಿ, ಅದಕ್ಕೆ ತೋರಿಸೋಣ ಅಂತ. ಇವರು ನಮ್ಮ ಓಣಿ ಯುವಕರು, ಹಿಂದಿನ ಯುವಕರೇ ಮುಂದಿನ ಲೆಟ್ಸ್ ಗೋ. ಫ್ರೆಂಡ್ಸ್, ಇದೆ ನೋಡಿ ಇವ್ರ ಮನೆ, ಪವನ್ ಅವ್ರ ಮನೆ. ಇದೇ ನಮ್ಮ ಏರಿಯಾ. ಬನ್ರಿ, ಅವ್ರ ಅಪ್ಪಾಜಿ ಇಲ್ಲೇ ಇದ್ದಾರೆ. ಅವ್ರ ಫ್ಯಾಮಿಲಿ ಪರಿಚಯ ಮಾಡ್ಕೊಡ್ತಾರೆ. ಅವರಿಗೆ ಬಾಯ್ ಮಾಡ್ರಿ. ಹಾಯ್. ಅದು ಸ್ವಲ್ಪ ಸೈಡಿ ಇಡ್ರಿ. ಇವಾಗ ಐತಲ್ಲ, ಇವರಿಗೆ ನಿಮ್ಮ ಫ್ಯಾಮಿಲಿನ ಪರಿಚಯ ಮಾಡ್ಕೊಡ್ರಿ. ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಇದ್ದೀರಾ? ನಾವು 6 ಜನ ಇದ್ದೀವಿ ಫ್ಯಾಮಿಲಿಗೆ. 6 ಜನ. ಯಾರ್ಯಾರು? ನಾವು ಗಂಡ ಹೆಂಡತಿ, ನಮ್ಮ ಮಕ್ಕಳು 4 ಜನ. ಪವನ್, ಅಶ್ವಿನಿ, ವಿದ್ಯಾ, ಜೀವನ, ಪವನ್. ಸರಿ ಅಂಕಲ್, ಥ್ಯಾಂಕ್ ಯು. ಆಂಟಿ ಹತ್ರ ಹೋಗಿ ಬರ್ತಿದ್ದೆ. ಅಂಕಲಿನ ಸಾಲು ಮುಗೀತು. ಹಂಗೆ ಒಳಗಡೆ ಒಬ್ರು ಸೂಪರ್ ಸ್ಟಾರ್ ಇದ್ದಾರೆ, ಅವ್ರಿಗೆ ತೋರಿಸ್ತೀನಿ. ಇವರೇ ನಮ್ಮ ಆಂಟಿ, ಸೂಪರ್ ಸ್ಟಾರ್. ಎಲ್ಲರೂ ಸೆಲ್ಫಿ ಎಲ್ಲ ತಗೊಂಡಿದ್ದಾರೆ ತುಂಬ. ಅದೇ ಆಂಟಿ ಖುಷಿ. ಅವನಿದ್ದಾಗ ಅವನ ಫ್ಯಾನ್ಸ್ ಎಷ್ಟು ಪ್ರೀತಿ ಕೊಡ್ತಿದ್ರು, ಹಾಗೆ ಒಂದು ಎಷ್ಟು ಗಿಫ್ಟ್ ಕೊಟ್ಟಿದ್ದಾರೆ ಅದೆಲ್ಲ ತೋರಿಸ್ತೀವಿ ನೋಡಿ. ಇದನ್ನು ಅವ್ರ ಫ್ರೆಂಡ್ಸೇ, ಅವ್ರ ಫ್ಯಾನ್ಸ್ ಕೊಟ್ಟಿರೋದು. ಒಬ್ಬನ ಏನು ಅವನ ಹೆಸರು? ಮನೋನ್ ಕೊಟ್ಟಿರೋದು. ಇದನ್ನು ಅವ್ರ ಫ್ಯಾನ್ಸೇ ಕೊಟ್ಟಿರೋದು ನೋಡಿ. ಹಾಗೆ ಇನ್ನೊಂದಿದೆ ನೋಡಿ, ಇಲ್ಲೊಂದು ಯಾರೋ ಬೆಸ್ಟ್ ಫ್ರೆಂಡ್ ಅಂತೆ. ಇನ್ನೂ ಇದ್ದಾವೆ, ಅವನ್ನೆಲ್ಲೆಲ್ಲಿ ಇಟ್ಟಿದ್ದಾನೋ ಗೊತ್ತಿಲ್ಲ. ವಾಚು ಅವೆಲ್ಲ ಬಂದಿದ್ವು. ಏರ್ಪೋರ್ಟ್ಸ್ ಎಲ್ಲ ಅವ್ರ ಫ್ರೆಂಡ್ಸ್ ಕಿತ್ಕೊಂಡು ಹೋಗಿರ್ತಾರೆ. ಅವ್ನು ರೀಲ್ಸ್ ಮಾಡ್ತಿದ್ದಿದ್ದಿಲ್ಲೇ, ಅದಕ್ಕೋಸ್ಕರ ಒಂದು ಮಿರರೇ ತರಿಸಿದ್ದಾನೆ. ತೋರಿಸ್ತೀನಿ ನೋಡ್ರಿ. ಈ ಮಿರರ್ ಅವ್ರ ಅಪ್ಪಾಜಿ ಹತ್ರ, ಅವ್ರ ಅಮ್ಮನ ಹತ್ರ ಜಗಳ ಆಡಿ ತರಿಸಿದ್ದು, ರೀಲ್ಸ್ ಮಾಡೋಕ್ಕೋಸ್ಕರನೇ. ಇಲ್ಲೇ ಕುಂತು ರೀಲ್ಸ್ ಮಾಡ್ತಿದ್ದವನು. ಅದಕ್ಕೆ ಲೈಟಿಂಗ್ ಸಿಗಲಿ ಅಂತೇಳಿ ಲೈಟಿಂಗ್ಸ್ ಎದುರುಗಡೆನೆ ಹಾಕೊಂಡಿದ್ದಾನೆ. ಇನ್ನೊಂದು ಐತೆ ನೋಡ್ರಿ. ಕೇಳ್ತೇನೆ, ಇದು ಹೇಳು. ನಾನು ಇದ್ದೀನಿ. ಯಾರು ಕೊಟ್ಟಿರೋರಿಗೆ ತುಂಬ ತುಂಬ ಥ್ಯಾಂಕ್ಸ್. ನಂದು ಫೋಟೋ ಹಾಕಿ ಕೊಟ್ಟಿದ್ದೀರಾ. ಇದು ಅವ್ರ ಅಕ್ಕ ವಿದ್ಯಾ. ಅವ್ರ ಅಕ್ಕ ಅಲ್ಲ, ನಮ್ಮ ತಂಗಿ. ನೋಡ್ರಿ, ಅವ್ನು ಚಿಕ್ಕವನಿದ್ದಾಗಿಂದ ಫೋಟೋಸ್ ಇದ್ದಾವೆ, ನೋಡೋಣ ಬಿಡ್ರಿ. ನಮ್ಮ ಪವನ್ ಮಣಿ. ಇದೇ ನಮ್ಮ ಏರಿಯಾ ಗ್ಯಾಂಗ್ಗಳು. ಅಂಕಲ್, ನೀವು ರೀಲ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಯಾಕೆ ಮಾಡಲ್ಲ? ಮಾಡ್ಬೇಕಂಕಲ್ ನೀವು ರೀಲ್ಸ್. ಅಲ್ಲಿ ನೋಡ್ರಿ, ಅದ್ರಾಗ ಹೆಂಗ್ ಪೋಸ್ ಕೊಟ್ಟಿರಿ ಫೋಟೋ. ಇಲ್ಲಿ ನೋಡ್ರಿ ಅಂಕಲ್ ಇನ್ ಫೋಟೋ ನೋಡ್ರಿ. ಜೀವನ್, ಪವನ್. ಜೀವನ್ ಬರ್ತಡೇದ, ಪವನ್ ಬರ್ತಡೇದ? ಜೀವನ್ ಬರ್ತಡೇದಂತ. ಫುಲ್ ಫ್ಯಾಮಿಲಿ 5 ಜನ ಅಂದ್ರಲ್ಲ ಅಂಕಲ್ ಅವಾಗ. ಇದೇ ಅವ್ರ 5 ಜನ ನೋಡ್ರಿ. 6 ಜನ. 5 ಜನ ಅಂದಿದ್ರ ಏನು 6 ಜನ? ಸಾರಿ, ಮಿಸ್ಟೇಕ್ ಆಯ್ತು. 6 ಜನ ನೋಡ್ರಿ. ರೀಲ್ ಸ್ಟಾರ್ ಉಚ್ಚಂಗಿ ದುರ್ಗದಲ್ಲಿ ತೆಗೆದಿರೋ ಫೋಟೋ ಇದು. ಎಷ್ಟು ವರ್ಷ ಆಯ್ತು ಅಂಕಲ್ ಅವಾಗ ಅವನಿಗೆ? 3 ವರ್ಷ ಇದ್ದಾಗ, 3 ಇಯರ್ಸ್. ಫ್ರೆಂಡ್ಸ್, ಇವನು ಹುಟ್ಟೆಸರು ಮಣಿಕಂಠ ಅಂತ. ಆಮೇಲೆ ಪವನ್ ಅಂತೇಳಿ ಅವ್ರ ಮನೇಲಿ ಇಟ್ಟರು. ಅವ್ರ ಅಜ್ಜಿ ಎಲ್ಲ ಮಣಿಕಂಠ ಅಂತೇಳಿ ಇವಾಗಲೂ ಮಣಿನೇ ಕರೆಯೋದು. ನಾನು ಮಣಿ ಅಂತಲೇ ಕರೆಯೋದು. ನಾನು ಅವ್ರ ಅಜ್ಜಿ ಬಿಟ್ಟರೆ ಎಲ್ಲರೂ ಪವನ್ ಅಂತಲೇ ಕರೀತಾರೆ. ಆಂಟಿ, ಇವಾಗ ಭಾಳ ಇನ್ಸ್ಟಾಗ್ರಾಮಲ್ಲಿ ಇಂಥವೇ ಸುದ್ದಿ ಕೇಳ್ತಿದ್ದೀವಿ. ಅದಕ್ಕೋಸ್ಕರ ಇವ್ರಿಗೆ ಏನಾದರೂ ಒಂದು ಮೆಸೇಜ್ ಹೇಳಿ ನಿಮ್ಮ ಕಡೆಯಿಂದ, ಸಜೆಷನ್. ಹುಡುಗರಿಗೆ, ಇವಾಗಿನ ಹುಡುಗರಿಗೆ ತಂದೆ ತಾಯಿ ಮಾತು ಕೇಳಬೇಕು. ಮನೇಲಿ ಟೈಮ್ ಸರಿಯಾಗಿ ಮನೆಗೆ ಬರಬೇಕು. ಟೈಮ್ ತಪ್ಪಿ ಅಲ್ಲಿ ಇದ್ದರೆ ತೊಂದರೆ ಆಗುತ್ತೆ, ತಂದೆ ತಾಯಿಗಳು ನೋವಾಗುತ್ತೆ ಅಷ್ಟೇ. ಅವತ್ತಿನ ನೈಟ್ ಅವನು ಆಕ್ಸಿಡೆಂಟ್ ಆದಾಗ ಏನೇನಾಯಿತು, ಅದು ಯಾವ ಪ್ಲೇಸಲ್ಲಿ ಆಗಿದ್ದು, ಅವತ್ತು ಅವ್ರು ಎಲ್ಲಿಗೆ ಹೋಗಿದ್ರು, ಹಾಗೆ ಅವ್ರ ಫ್ರೆಂಡ್ಸ್ ನಮ್ಮ ಹತ್ರ ಏನು ಹೇಳಿದರು, ಅಲ್ಲಿ ಏನಾಗಿತ್ತು, ಅದೆಲ್ಲ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಸರಿ ಫ್ರೆಂಡ್ಸ್, ನೀವು ಹೇಳ್ದಾಗೆ ಎಲ್ಲ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಹಾಗೆ ಅವ್ರ ಫ್ಯಾಮಿಲಿಗೂ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇನ್ನೊಂದೇನಪ್ಪ ಅಂದರೆ, ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಜನ ಏನೇನೋ ಸುಮ್ಮನೆ ಗಾಸಿಪ್ಸ್ ಅಂದರೆ ಏನೇನೋ ಸುಳ್ಳು ಸುದ್ದಿನ ಹಬ್ಸಿದ್ರಿ. ನಾವು ಯಾವುದಕ್ಕೂ ರಿಪ್ಲೈನೂ ಮಾಡಿಲ್ಲ. ಆ ಥರ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅವ್ರ ಫ್ಯಾಮಿಲಿ ನೋವಲ್ಲಿ ಅವ್ರು ಇರ್ತಾರೆ. ಲೈಕ್ಸ್ ವ್ಯೂಸಿಗೋಸ್ಕರ ಏನೇನೋ ಮಾಡ್ತೀರಾ. ಸರಿ, ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಬಾಯ್, ಥ್ಯಾಂಕ್ ಯು, ಬಾಯ್. ಅಂಕಲ್ ಒಂದು ಬಾಯ್ ಮಾಡಿ ಎಲ್ಲರಿಗೂ.
ಬಾಯ್.